ಆತ್ಮೀಯರೇ, ಬುದ್ಧ ಬಸವ ಅಂಬೇಡ್ಕರ್ಗೆ ನಮಿಸುತ್ತಾ ನಾನು ಪ್ರೊಫೆಸರ್ ಜ್ಞಾನ ಸ್ವರೂಪಾನಂದ ಸ್ವಾಮೀಜಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ವಿಚಾರವಾಗಿ ನಾನು ತತ್ವಶಾಸ್ತ್ರದ ವಿಷಯವನ್ನು ಆಯ್ಕೆ ಮಾಡಿಕೊಂಡಿದ್ದೇನೆ. ಅದೇ ಡಿವೈನ್ ಕಾನ್ಸಿಯಸ್ನೆಸ್. ಅಂಬೇಡ್ಕರ್ ಅವರನ್ನು ನಾನು ಡಿವೈನ್ ಕಾನ್ಸಿಯಸ್ನೆಸ್ ಅಂತ ಕರೀತೇನೆ. ಏಕೆಂದರೆ ಅದು ದೈವಿಕ ಪ್ರಜ್ಞೆ ಅನ್ನತಕ್ಕಂಥದ್ದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಮಾತ್ರ ಸಲ್ಲಬೇಕು ಅನ್ನತಕ್ಕಂಥದ್ದನ್ನು ನಾನು ನೋಡ್ತೇನೆ. ಹಾಗಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನು ಹೊರತುಪಡಿಸಿ ದೈವಿಕ ಪ್ರಜ್ಞೆಯನ್ನು ಹೊಂದಿರತಕ್ಕಂಥವರು ಭಗವಾನ್ ಬುದ್ಧರು ಮತ್ತು ಬಸವಣ್ಣನವರು. ಮಾನವ ಪ್ರಜ್ಞೆ ಮತ್ತು ದೈವಿಕ ಪ್ರಜ್ಞೆಗೂ ಇರತಕ್ಕಂಥ ವ್ಯತ್ಯಾಸವನ್ನು ನಾವು ನೋಡೋದಾದರೆ, ಮಾನವನು ತನ್ನ ಪ್ರಜ್ಞೆಯನ್ನು ತನ್ನವರಿಗೋಸ್ಕರ ಮತ್ತು ತನಗೋಸ್ಕರ ಅಭಿವೃದ್ಧಿಯನ್ನು ಹೊಂದೋದಕ್ಕೆ ಮಾತ್ರ ಅದನ್ನು ಬಳಸ್ಕೋತಾನೆ. ಅದನ್ನು ನಾವು ಮಾನವ ಪ್ರಜ್ಞೆ ಅಂತ ಕರಿತೇವೆ. ಆದರೆ ದೈವಿಕ ಪ್ರಜ್ಞೆ ಅಂದರೆ ಏನು ಅಂದರೆ, ದೈವಿಕ ಪ್ರಜ್ಞೆ ಅಂದರೆ ಇದನ್ನು ನಾವು ಡಿವೈನ್ ಕಾನ್ಸಿಯಸ್ನೆಸ್, ಅದನ್ನು ನಾವು ನಿಸರ್ಗವಾದದ್ದು ಅಥವಾ ಪ್ರಕೃತಿಯನ್ನು ಒಳಗೊಂಡಿರ್ತಕ್ಕಂಥದ್ದು ಅನ್ನತಕ್ಕಂಥದ್ದನ್ನು ನಾವು ಕಾಣ್ತೇವೆ. ಇದರಲ್ಲಿ ಯಾವುದೇ ರೀತಿಯ ಅತೀಂದ್ರಿಯ ಶಕ್ತಿ ಅನ್ನತಕ್ಕಂಥದ್ದು ಈ ವಿಚಾರದಲ್ಲಿ ನಾವು ಕಾಣೋದಿಲ್ಲ. ಈ ಪ್ರಕೃತಿಯನ್ನು ಅಥವಾ ಪ್ರಕೃತಿಯ ನಿಯಮಗಳನ್ನು ನಾವು ನಡೆಸಲು ಒಬ್ಬ ನಿಯಮಕಾರ ಈ ಜಗತ್ತಿನಲ್ಲಿ ಇರ್ತಾನೆ ಅನ್ನತಕ್ಕಂಥದ್ದನ್ನು ನಾವು ತತ್ವಶಾಸ್ತ್ರ ಅಧ್ಯಯನದಿಂದ ನಾವು ತಿಳಿತೇವೆ. ಈ ರೀತಿಯ ಗುಣಗಳನ್ನು ನಾವು ಸಾಮಾನ್ಯ ಜನರು ಕೂಡ ಇದನ್ನು ತಿಳಿಯೋದಕ್ಕಾಗೋದಿಲ್ಲ. ಯಾಕಂದರೆ ಆಧ್ಯಾತ್ಮ ಕ್ಷೇತ್ರದಲ್ಲಿ ಒಂದು ದೊಡ್ಡ ಮಟ್ಟದ ಒಂದು ಜ್ಞಾನವನ್ನು ಯಾರು ಪಡೆದಿರ್ತಾರಲ್ಲ ಅಂಥವ್ರು ಮಾತ್ರ ಈ ದೈವಿಕ ಪ್ರಜ್ಞೆ ನಿಸರ್ಗವಾದದ್ದು ಅನ್ನತಕ್ಕಂಥದ್ದನ್ನು ನಾವು ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ನಾನು ಬಾಬಾ ಸಾಹೇಬರನ್ನ ದೈವಿಕ ಪ್ರಜ್ಞೆ ಅಂತ ಕರೀತೇನೆ. ಯಾಕೆಂದರೆ ಅವರು ಈ ಉದ್ದೇಶದಿಂದ ಅವರ ತ್ಯಾಗ ಅನ್ನತಕ್ಕಂಥದ್ದು ಸಂಪೂರ್ಣವಾಗಿ ಅವರ ಅಭಿವೃದ್ಧಿಯನ್ನು ಎಂದೂ ಕೂಡ ನಾವು ಕಾಣಲಿಲ್ಲ. ಅವರು ಕೆಳಮಟ್ಟದ ಪ್ರತಿಯೊಬ್ಬ ಮನುಷ್ಯನ ಜೀವನವನ್ನು ದೃಷ್ಟಿಯಲ್ಲಿಟ್ಕೊಂಡು ಅವರು ಈ ದೈವಿಕ ಪ್ರಜ್ಞೆಯನ್ನು ಹೊಂದಿ ಪ್ರತಿಯೊಬ್ಬ ಮನುಷ್ಯನ ಉದ್ಧಾರವನ್ನು ಈ ಸಮಾಜದಲ್ಲಿ ಕಾಣೋದಕ್ಕೆ ಅವರು ಪ್ರೇರಣೆಯನ್ನು ಹೊಂದಿದ್ರು. ಹಾಗಾಗಿ ಈ ಉದ್ದೇಶಕ್ಕೋಸ್ಕರ ಅವರ ಜೀವನ ಮತ್ತು ಅವರ ಕುಟುಂಬದ ಜೀವನ ಎಲ್ಲವನ್ನು ಕೂಡ ಅವರು ಸರ್ವಸ್ವವನ್ನು ಕೂಡ ತ್ಯಾಗ ಮಾಡಿದ್ರು. ಯಾರಿಗೋಸ್ಕರ ಅಂದರೆ ಅದು ನಮಗೋಸ್ಕರ, ನಮ್ಮ ಕಲ್ಯಾಣಕ್ಕೋಸ್ಕರ. ಹಾಗಾಗಿ ನನ್ನಂಥ 100 ಕೋಟಿ ಜನರಿಗೆ ಅವರು ಒಂದು ಬದುಕನ್ನು, ಕೆಲವರಿಗೆ ಶ್ರೇಷ್ಠ ಬದುಕನ್ನು ನೀಡಿದ್ದಾರೆ. ಹಾಗಾಗಿ ಈ ವಿಚಾರವನ್ನು ತಮ್ಮ ಜೊತೆ ಹಂಚ್ಕೋಬೇಕು ಅನ್ನತಕ್ಕಂಥದ್ದು ನನ್ನಲ್ಲಿತ್ತು. ನಮಸ್ಕಾರ.